ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಟ ಚೇತನ್ ಅವರು ಮಾಡಿದಂತಹ ಪೋಸ್ಟ್ ಸಾಕಷ್ಟು ಪರ ವಿರೋಧದ ಚರ್ಚೆಗಳಿಗೆ ಒಂದ್ ಕಡೆ ಕಾರಣ ಆಗ್ತಿದೆ. ಮತ್ತೊಂದ್ ಕಡೆ ಅಣ್ಣ ಅವರ ಅಭಿಮಾನಿಗಳು ಬಹಳ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ನಟ ಚೇತನ್ ವಿರುದ್ಧ ಅಣ್ಣ ಅವರ ಅಭಿಮಾನಿಗಳು ಬಹಳ ಸಿಟ್ಟಾಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ಗೆ ಅವಮಾನ ಮಾಡಿದ್ರ ಚೇತನ್. ರಾಜ್ಕುಮಾರ್ ಸಮಾಧಿಗೆ 2.5 ಎಕರೆ ಜಾಗ ಕೊಟ್ಟಿದ್ದು ಸರಿನಾ? ನಟ ಚೇತನ್ ಅಹಿಂಸಾ ಪೋಸ್ಟ್ಗೆ ರಾಜ್ ಅಭಿಮಾನಿಗಳು ಬಹಳ ಸಿಟ್ಟಾಗಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ ಸಮಾಧಿ ವಿವಾದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಹಿಂಸಾ ಚೇತನ್ ಅವರು. ನಾನು ಒಬ್ಬ ವ್ಯಕ್ತಿಯನ್ನ ಗುರಿಯಾಗಿಸಿಕೊಂಡು ಪೋಸ್ಟ್ ಮಾಡಿಲ್ಲ. ಸರ್ಕಾರದ ನಿರ್ಧಾರದ ಬಗ್ಗೆ ನಾನು ಪೋಸ್ಟ್ ಮಾಡಿದ್ದೀನಿ ಅಷ್ಟೇ. ಸರ್ಕಾರ ಮಾತ್ರ ವೋಟ್ ಬ್ಯಾಂಕ್ ಆಗಿ ಜಾಗ ನೀಡಿದೆ. ಅನೇಕ ಸಾಹಿತಿಗಳು, ಕವಿಗಳು, ಹಿರಿಯ ನಟ ನಟಿಯರು ಅಪಾರವಾದಂತ ಕೊಡುಗೆ ನೀಡಿದ್ದಾರೆ. 2.5 ಎಕರೆ ಕೊಡಿ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಕೇಳಿಲ್ಲ. ಒಂದು ವೇಳೆ ಅವರು ಜೀವಂತ ಇದ್ದಾಗ ಕೊಟ್ರು, ಅವರು ಅದನ್ನ ಸ್ವೀಕಾರ ಮಾಡ್ತಿರ್ಲಿಲ್ಲ. ಹಲವು ಸಾಧಕರಿದ್ದಾರೆ, ಅವರಿಗೆಲ್ಲ ಯಾಕೆ ನೀವು ಕೊಟ್ಟಿಲ್ಲ ಅಂತೇಳಿ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಜಾಗದ ವಿಚಾರವನ್ನ ಚರ್ಚಿಸುವ ಅವಶ್ಯಕತೆ ಇದೆ ಅಂತ ಚೇತನ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಹಜವಾಗಿ ಅಣ್ಣವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಅವರು ಮಾಡಿದಂತಹ ಈ ಪೋಸ್ಟ್ ಏನಿದೆ, ಆ ಪೋಸ್ಟ್ಗೆ ವ್ಯಾಪಕವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ನಾನು ಒಬ್ಬ ವ್ಯಕ್ತಿಯನ್ನ ಗುರಿಯಾಗಿಸಿಕೊಂಡು ಈ ಪೋಸ್ಟ್ ಅನ್ನ ಮಾಡಿಲ್ಲ. ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ಒಂದಷ್ಟು ಡಿಸಿಷನ್ಗಳಿದೆಯಲ್ಲ, ಅದರ ಬಗ್ಗೆ ನಾನು ಪ್ರಶ್ನೆ ಮಾಡಿದ್ದು ಅಂತೇಳಿ ಒಂದು ಸ್ಪಷ್ಟನೆ ಕೊಡುವಂತ ಕೆಲಸವನ್ನು ಕೂಡ ನಟ ಚೇತನ್ ಅವರು ಮಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಚೇತನ್ ಅವರನ್ನ ನಮ್ಮ ಪ್ರತಿನಿಧಿ ಸಂಗಮೇಶ್ ಮೇತ್ರೆ ಮಾತನಾಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ. ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ನಿರ್ಮಾಣಕ್ಕೆ 2.5 ಎಕರೆ ಜಾಗವನ್ನು ಸರ್ಕಾರ ಕೊಟ್ಟಿದೆ. ಆದರೆ ಇಷ್ಟು ಜಾಗವನ್ನು ಸರ್ಕಾರ ಯಾಕೆ ಕೊಟ್ಟಿದೆ ಅಂತ ನಟ ಚೇತನ್ ಕುಮಾರ್ ಅವರು ಒಂದು ಫೇಸ್ಬುಕ್ನಲ್ಲಿ ಪೋಸ್ಟನ್ನು ಮಾಡಿದ್ದಾರೆ. ಹಾಗಾದರೆ ಆ ಫೇಸ್ಬುಕ್ ಪೋಸ್ಟ್ನ ಒಂದು ಉದ್ದೇಶ ಏನಿತ್ತು ಅನ್ನೋ ಖುದ್ದಾಗಿ ಅವರೇ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಒಂದು ಪೋಸ್ಟನ್ನು ಮಾಡಿದ್ರಿ, ಭಾರಿ ವಿವಾದಕ್ಕೆ ಕಾರಣ ಆಗ್ತಾ ಇದೆ, ದೂರು ಕೂಡ ಆಗಿದೆ. ಯಾವ ಉದ್ದೇಶದಿಂದ ಪೋಸ್ಟನ್ನು ಹಾಕಿದ್ರಿ ಸರ್? ಚಿಕ್ಕ ವಯಸ್ಸಿಂದ ನಾವು ಹುಟ್ಟು ಬೆಳೆದಿದ್ದ ಅಮೇರಿಕಾದಲ್ಲಿ, ಅಲ್ಲೂ ಕೂಡ ರಾಜ್ಕುಮಾರ್ ಅವರ ಸಿನಿಮಾಗಳು ನೋಡಿ ಭಾಳ ಇಷ್ಟಪಟ್ಟು ಅವರ ಅದ್ಭುತವಾದ ಕಲೆ, ಅದನ್ನೆಲ್ಲ ಅಭಿಮಾನಿಗಳಾಗಿ ನಾನು ಕೂಡ ಚಿಕ್ಕ ವಯಸ್ಸಿಂದ ಏಕಪಾತ್ರ ಅಭಿನಯ, ಬಬ್ರುವಾನ, ಭಕ್ತ ಪ್ರಹ್ಲಾದ ಇದೆಲ್ಲ ಮಾಡ್ಕೊಂಬಂದು ನಾನು ಇಲ್ಲಿ ಕರ್ನಾಟಕದಲ್ಲೂ ನಾನು ಕೂಡ ಆ ವಿಚಾರಗಳು ಹಂಚ್ಕೊಳ್ತಾ ಬರ್ತಾಯಿದ್ದೀನಿ. ರಾಜ್ಕುಮಾರ್ ಅಭಿಮಾನಿ ಸಂಘ ಅಂತ ಕಟ್ಟಿರೋರು ಮಾತ್ರ ರಾಜ್ಕುಮಾರ್ ಅಭಿಮಾನಿಗಳಲ್ಲ, ನಾವೆಲ್ಲರೂ ಕೂಡ ನಮ್ಮ ರೀತಿಯಲ್ಲಿ ರಾಜ್ಕುಮಾರ್ ಅವರ ಕಲಾ ಸೇವೆ, ಅವರ ಕೊಡುಗೆ ಚಿತ್ರರಂಗದಲ್ಲಿ ಅಭಿಮಾನಿಗಳೇ. ರಾಜ್ಕುಮಾರ್ ಒಬ್ಬರೇ ಅಂತ ನಮ್ಮ ಕರ್ನಾಟಕಕ್ಕೆ ಸಾಧನೆ ಮಾಡಿದ್ದಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಎಲ್ಲ ಅನೇಕ ಜನ ಇದ್ದಾರೆ, ಸಾಹಿತ್ಯ ವಲಯ, ಮಾಧ್ಯಮ ವಲಯ, ಚಳುವಳಿಗಾರರು, ಸಿನಿಮಾ ರಂಗದ ಒಳಗೂ ಕೂಡ ಅನೇಕರಿದ್ದಾರೆ. ನಮಗೇನಾಗ್ತಿದೆ ಅಂದರೆ, ನಾನು ಬರೆದಿರೋ ಪೋಸ್ಟು ರಾಜ್ಕುಮಾರ್ ಅವ್ರ ಬಗ್ಗೆ ಅಲ್ಲ. ನಾನು ಬರೆದಿದ್ದ ಪೋಸ್ಟು ರಾಜ್ಕುಮಾರ್ ತೀರ್ಕೊಂಡಾದಮೇಲೆ ಸರ್ಕಾರಗಳು ಮತ್ತು ಇರೋ ಸರ್ಕಾರ ಹೇಗೆ ಅವರ ಒಂದು ರೀತಿ ಸಾವನ್ನು ಇವರ ಒಂದು ವೋಟ್ ಬ್ಯಾಂಕ್ಗಳಿಗೋಸ್ಕರ ಅದನ್ನು ಲಾಭ ಪಡೆಯೋಕ್ಕೋಸ್ಕರ ಈ ರೀತಿಯ ಒಂದು ಸಮಾಧಿ ಕಟ್ಟಿದ್ದಾರೆ. ಈ ಯಾರು ಸಿನಿಮಾ ರಂಗದ ಬೇರೆಯವ್ರಿಗೂ ಕೂಡ ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. ಅನೇಕ ಜನ ಕೊಡುಗೆ ಕೊಟ್ಟಿರೋದಿದೆ. ನಿರ್ಮಾಪಕರು ಯಾರು ಅನ್ನದಾತರು ಅಂತಾರೆ, ನಮಗೆ ನಿರ್ದೇಶಕರು ಸಿದ್ಧಲಿಂಗಯ್ಯ ಅಂತವರು, ಪುಟ್ಟಣ್ಣ ಕಣಗಲ್ ಅಂತವರು, ಭಾಳ ಜನ ಸಿನಿಮಾ ರಂಗದಲ್ಲಿ ಕೊಡುಗೆ ಕೊಟ್ಟಿರೋರಿದ್ದಾರೆ. ನಮ್ಮ ವಿಶ್ವಮಾನವ ಸಂದೇಶ ಸಾರಿರೋ ಶತಮಾನದ ಕವಿ ಕುವೆಂಪು ಅವ್ರು, ಯಾರು ಅನುಯಾಯಿಗಳು ನಾವೆಲ್ಲ, ಅವರು ಕೂಡ ಒಂದು ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. ನಮ್ಮ ನಂಜುಂಡ ಸ್ವಾಮಿಯವರು, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು, ಶಾಂತವೀರ್ ಗೋಪಾಲ್ಗಳು ಯಾರಿಗೂ ಕೂಡ ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. ಸೊ ನಮಗೆ ನಿನ್ನೆ ಕೂಡ ಅವ್ರದ್ದು ಒಂದು ಹುಟ್ಟುಹಬ್ಬ ರಾಜ್ಯದಂತ ಆಚರಣೆ ಮಾಡಲಾಗಿತ್ತು. ಇಷ್ಟು ದಿನ ಆ ಪೋಸ್ಟ್ ಬಗ್ಗೆ ನೀವು ಆ ವಿಚಾರ ಬಗ್ಗೆ ಏನು ಮಾತಾಡಿರಲಿಲ್ಲ. ಆದರೆ ಈಗ ಏಕಾಏಕಿ ಅವರು ಹುಟ್ಟುಹಬ್ಬ ಮರುದಿನ ಅಂದರೆ ಇವತ್ತಿನ ಒಂದು ಪೋಸ್ಟನ್ನು ಮಾಡಿದ್ರಿ, ಅದ್ರ ಬಗ್ಗೆ ಹೇಳು. ನಮಗೆ ಈ ವಿಚಾರ, ಸ್ಟಾರ್ ಕಲ್ಚರ್ ವಿಚಾರನ ನಿನ್ನೆ ಶುರು ಮಾಡಿದ್ದಲ್ಲ. ನಮಗೆ ಅನೇಕ ವರ್ಷಗಳಿಂದ, 6-7 ವರ್ಷಗಳಿಂದ ಮೇಲೆ ನಾನು ಈ ವಿಚಾರನ, ಸ್ಟಾರ್ಗಳಿಗೆ ನಮಗೆ ಸ್ಮಾರಕಗಳು ಬೇಕಾ ಅನ್ನೋದು, ನಾನು ಭಾಳ ವರ್ಷಗಳ ಹಿಂದೆ ಒಂದು ವಿಷ್ಣುವರ್ಧನ ಸ್ಮಾರಕಕ್ಕೆ ಸಂಬಂಧಪಟ್ಟಿರೋ ವಿಚಾರಗಳು ನಾನು ಅದು ಕೂಡ ಪ್ರಸ್ತಾಪ ಮಾಡಿದ್ದೆ. ಅದು ಭಾಳ ಚರ್ಚೆ ಆಗಿತ್ತು. ಅದು ಯಾವ ಒಂದು ವ್ಯಕ್ತಿಗಳಲ್ಲ, ಸಿನಿಮಾ ಸ್ಟಾರ್ಗಳದ್ದು ನಮಗೆ ಬೇಕಾ ಈ ಥರ ಸ್ಮಾರಕಗಳು ವೈಯಕ್ತಿಕವಾಗಿ ಅಂತ ಪ್ರಶ್ನೆ ಬರುತ್ತೆ. ಆಮೇಲೆ ಕೂಡ ಕೋವಿಡ್ ಸಂದರ್ಭದಲ್ಲಿ ಹೇಗೆ ಒಂದು ರೀತಿ ಇಲ್ಲಿ ಸಮಸ್ಯೆಗಳಾಗ್ತಾ ಇದ್ದ, ಜನ ಸಾಯ್ತಾ ಇರುವಾಗ 5-10 ಕೋಟಿಗಳು ಬೇರೆ ಬೇರೆ ಥರ ಸರ್ಕಾರ ಕೂಡ, CM ಕೂಡ ಅಂಬರೀಷ್ ಅವ್ರ ಸ್ಮಾರಕಗಳಿಗೆ ಅದು ಒಂದು ರೀತಿ ಕೊಡ್ತಾ ಇದ್ರು ಅಂತ ಚರ್ಚೆ ಆಯಿತು.
ನಾನು ಕೂಡ ಅದನ್ನು ಹಾಕಿದ್ದೆ. ಈ ವಿಚಾರ ನಿನ್ನೆ ಮೊನ್ನೆ ಶುರು ಮಾಡಿದ್ದಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಹೇಗೆ ಮುಂದಾಲೋಚನೆ ಇರಬೇಕು ಸರ್ಕಾರದ ಯೋಜನೆಗಳಲ್ಲಿ. ಹೇಗೆ ಒಂದು ರೀತಿ ರಾಜ್ಕುಮಾರ್ ಅವ್ರದ್ದು 2006ನಲ್ಲಿ ಅದನ್ನು ಮಾಡಾದ ಮೇಲೆ ಅದರಿಂದ ಏನೇನೋ ಸಮಸ್ಯೆಗಳು ಆಗತ್ತೆ, ಅದರಿಂದ ಸಿನಿಮಾ ರಂಗದಲ್ಲಿ ಇನ್ಯಾರು ಕೊಡುಗೆ ಇಲ್ವಾ, ಅವರೆಲ್ಲರಿಗೂ ನಾವು 2.5 ಎಕರೆ ಕೊಡೋಕ್ಕಾಗತ್ತೆ ಸಿಟಿ ಸೆಂಟರ್ನಲ್ಲಿ, ಅಥವಾ ಅವ್ರಿಗೆ ಕೊಟ್ಟಾದ್ಮೇಲೆ ನಾವು ವಿಷ್ಣುವರ್ಧನ್ ಕೊಡದೇ ನಂಗಿರುತ್ತೆ, ಅಲ್ಲಿ ಘರ್ಷಣೆ ಶುರುವಾಗುತ್ತೆ. ಅಂಬರೀಷ್ ಅವ್ರದ್ದು ಕೂಡ 2 ಎಕರೆ ಅಲ್ಲಿ ಸಿಟಿ ಸೆಂಟರ್ ಬರುತ್ತೆ. ನಮ್ಗೆ ಏನಾಗತ್ತೆ ಅಂದ್ರೆ, ಬೇರೆಯವರಿಗೆ ಯಾರಿಗೆ ಕೊಡ್ತಾ ಇಲ್ಲ ಅನ್ನೋ ವಿಚಾರಕ್ಕಾಗಿ ನೀವು ಪೋಸ್ಟ್ ಮಾಡಿದ್ದೀರ ಅನ್ನೋ ನಿಮ್ದೆ ಒಂದು ಸಂದೇಶನ ಸರ್? ಈ ಸಂದೇಶ ಏನಂದ್ರೆ, ನಾವು ಸೆಲೆಕ್ಟಿವ್ ಆಗಿ ಒಂದು ವ್ಯಕ್ತಿಗೆ ಮಾತ್ರ ಕೊಟ್ಟು ಬೇರೆ ಇನ್ನೆಲ್ಲರೂ ಕರ್ನಾಟಕ ಕೊಡುಗೆ ಇರೋರಿಗೆ ಸಿನಿಮಾ ರಂಗದ ಒಳಗೆ ಹೊರಗೆ ಕೊಟ್ಟಿಲ್ಲ ಅಂದಮೇಲೆ ಬೇರೆ ಬೇರೆ ಸಮಸ್ಯೆಗಳು ಹುಟ್ಟಾಗತ್ತೆ. ಬೇರೆ ಬೇರೆ ಸಮಸ್ಯೆಗಳು ಸರ್ಕಾರದ ಉದ್ದೇಶ ಏನಿರಬೇಕು ಅಂದರೆ, ಇರೋ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ಹೊರತು ಹೊಸ ಸಮಸ್ಯೆಗಳು ಹುಟ್ಟಾಕಕ್ಕೆ ಸರ್ಕಾರದ ಕರ್ತವ್ಯ ಅಲ್ಲ, ಸರ್ಕಾರದ ಕೆಲಸ ಅಲ್ಲ. ಆ ರೀತಿ ನಡೀತಾ ಇದೆ ಅಂದರೆ ಅವ್ರ ಮುಂದಾಲೋಚನೆಯ ಕ್ರಮದಲ್ಲಿ ಎಲ್ಲ ಒಂದು ವಿಫಲರಾಗಿದ್ದಾರೆ. ಭೂಮಿ ವಿಚಾರಗಳು, ಯಾರಿಗೆ ಭೂಮಿ ಕೊಡ್ತೀವಿ, ಯಾರಿಗೆ ಭೂಮಿ ಅಲೋಕೇಟ್ ಮಾಡ್ತೀವಿ, ನಾವು ನೋಡಿದ್ದೀವಿ ಸರ್ಕಾರಗಳು ಕೆಲವು ರೂಪಾಯಿಗಳಿಗೋಸ್ಕರ ಅದರಲ್ಲಿ ಎಷ್ಟು IT ಕಂಪನಿಗಳ 100 ಎಕರೆಗಳೆಲ್ಲ ಕೊಟ್ಟಿರೋದು ನಾನು ಕೇಳ್ಪಟ್ಟಿದ್ದೀನಿ. ನಮಗೆ ಫಾಕ್ಸ್ಕಾನಲ್ಲಿ 300 ಎಕರೆ ದೇವರಲ್ಲಿ ಕೊಟ್ಟಿದೆ. ಅವ್ರು ಯಾರು ಕರ್ನಾಟಕದವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂತ ಮಾನದಂಡ ಇದೆಯಾ? ಅವ್ರಿಗೆ 300 ಎಕರೆ ಕೊಡ್ತೀರಾ? ನಮಗೆ ಪ್ರಬಲಶಾಲಿಗಳಿಗೆ ಈ ಬೇರೆ ಬೇರೆ ಕಡೆ ಮೈನಿಂಗ್ ಲಾಬೀಸ್ಗಳಿಗೆ ಇನ್ನೂ ಸುಲಭ ಮಾಡ್ಕೊಡ್ತೀರಾ. ಹೊಳಲ್ಕೆರೆ, ಚಿತ್ರದುರ್ಗ, ಸಂಡೂರಿನಲ್ಲಿ, ಜಿಂದಾಲ್ಗೆ ಇನ್ನೂ ಕೊಪ್ಪಳದಲ್ಲಿ ಇನ್ನೂ ಬೆನಿಫಿಟ್ ಆಗ್ತಾ ಇದೆ. ಅವ್ರು ಎಷ್ಟು ರೀತಿ ಅಲ್ಲಿ ಜನ ಅಲ್ಲಿ ಆಕ್ರೋಶದಿಂದ ವ್ಯಕ್ತಪಡಿಸ್ಬೋದು, ಅವ್ರು ದುಡ್ಡಿದೆ ಅಂತ ಅವ್ರಿಗೆ ಲಾಭ ಮಾಡ್ತಾ ಇದ್ದಾರೆ. ನಮಗೆ ಭೂಮಿ ವಿಚಾರಗಳಲ್ಲಿ, ನಮಗೆ ಲ್ಯಾಂಡ್ ವಿಚಾರಗಳಲ್ಲಿ, ಸ್ಮಾರಕ ವಿಚಾರಗಳಲ್ಲಿ ನಮ್ಗೆ ಯಾರಿಗೆ ಅಲೋಕೇಟ್ ಮಾಡುತ್ತೆ, ಈ ಥರ ಮುಂದಾಲೋಚನೆ ಇರಬೇಕು. ಕುವೆಂಪು ಹೆಂಗೆ ಕುಪ್ಪಳ್ಳಿನಲ್ಲಿ ಮಾಡಿದರೋ, ಗಾಜನೂರಲ್ಲಿ ಮಾಡಿದ್ರು ಕೂಡ ಆ ಮನೆಯಲ್ಲಿ ಹುಟ್ಟು ಬೆಳೆದಿರೋ ಮನೆ ಭಾಳ ಅರ್ಥಗರ್ಭಿತವಾಗಿರೋದು. ಆ ಥರದ್ದು, ಅಥವಾ ಸಿನಿಮಾ ರಂಗಕ್ಕೆ ಎಲ್ಲರಿಗೂ ಸೇರಿರೋ ಯಾರ್ಯಾರು ಕೊಡುಗೆ ಇದ್ದಾರೋ, ಯಾರ್ಯಾರು ಅದು ತಂತ್ರಜ್ಞಾನರಿರ್ಬೋದು, ನಿರ್ದೇಶಕರು, ನಿರ್ಮಾಪಕರು, ನಟಿಯರು, ಅನೇಕರಿಗೆ ನಾವು ಕೊಡಬೇಕು. ನಾವು ಒಂದು ರೀತಿ ಒಂದು ವ್ಯಕ್ತಿ ಮಾತ್ರ ಕೊಟ್ಟು ಬೇರೆ ಇನ್ನೆಲ್ಲರಿಗೂ ಕೊಡದೇ ಇದ್ದರೆ ಬೇರೆ ಇನ್ನೆಲ್ಲರೂ ಕೊಡುಗೆ ಇಲ್ಲವೇ ಇಲ್ಲ ಅಂದಂಗೆ ಆಗುತ್ತೆ. ಇವ್ರ ಕೊಡುಗೆ ನಾವು ಯಾವುದೇ ಕಾರಣಕ್ಕೂ ಅಳಗಳಿತಾ ಇಲ್ಲ, ರಾಜ್ಕುಮಾರ್ ಅವ್ರ ಕೊಡುಗೆ ಅಳಗಳಿತಾ ಇಲ್ಲ. ಬಟ್ ಕರ್ನಾಟಕದಲ್ಲಿ 20ನೇ ಶತಮಾನದಲ್ಲಿ ಬಹಳ ಅಪಾರ ಕೊಡುಗೆ ಇರೋರು ಬಹಳ ಜನ ಇದ್ದಾರೆ. ಅವ್ರಿಗೆ ಯಾಕೆ ಸಿಕ್ಕಿಲ್ಲ? 2.5 ಎಕರೆ ಜಾಗ ಇದೆ ಸರ್. ಆ 2.5 ಎಕರೆ ಜಾಗದಲ್ಲಿ ಸರ್ಕಾರ ಈಗ ಎಷ್ಟು ವಾಪಸ್ ತಗೊಳ್ಬೇಕು ಸರ್ ನಿಮ್ಮ ಪ್ರಕಾರ? ನಾನು ವಾಪಸ್ ತಗೋಬೇಕು ಅಂತ ನಾನು ಹೇಳಿರೋದು ವಾದ ಮಾಡಿಲ್ಲ. ನಾನು ಈ ವಿಚಾರದಲ್ಲಿ ಅದು ಒಂದು ರೀತಿ ಅನೇಕ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡೋ ಜೊತೆ ಎಲ್ಲರಿಗೂ ಸಂವಿಧಾನಕ್ಕೆ ಹಕ್ಕೇನಿದೆಯೋ ಅದನ್ನು ಅವ್ರು ಮುಂದುವರ್ಸೋಕೆ ಅವ್ರ ಸ್ವಾತಂತ್ರ್ಯ ಇದೆ. ನಾವು ಯಾರನ್ನೂ ತಡೆಯೋಕ್ಕೆ ಹೋಗ್ತಾ ಇಲ್ಲ. ಅವ್ರೇನಾದರೂ ಬಂದು ಚರ್ಚೆ ಮಾಡೋಕ್ಕೆ ಇಷ್ಟ ಅಂದರೆ, ಅವರೊಬ್ಬರೇ ಅಲ್ಲ ರಾಜ್ಕುಮಾರ್ ಅಭಿಮಾನಿ, ನಾವು ರಾಜ್ಕುಮಾರ್ ಅಭಿಮಾನಿಗಳನ್ನ. ರಾಜ್ಕುಮಾರ್ ಅಭಿಮಾನಿ ಮಾತ್ರ ಅಲ್ಲ, ಕರ್ನಾಟಕದ ಯಾರ್ಯಾರು ಜನಪರ ಕೊಡುಗೆ ಕೊಟ್ಟಿದ್ದಾರೋ ಅವರೆಲ್ಲರೂ ಕೂಡ ನಾವು ಅನುಯಾಯಿಗಳೇ, ಅವರ ಅಭಿಮಾನಿಗಳೇ. ಆ ದಿಕ್ಕನ್ನು ಅವ್ರು ಚರ್ಚೆ ಮಾಡ್ತಾರೆ, ಅವರ ವಿಚಾರ ಹಂಚ್ಕೊಳ್ತಾರೆ. ಅವರಿಂದ ನಾನು ಏನೋ ಕಲಿಯೋಕ್ಕೆ ತಯಾರಿದ್ದೀನಿ. ನನ್ನ ವಿಚಾರಗಳು ಏನಾದರೂ ಸರಿ ಅನಿಸಿದ್ರೆ ಅವರು ತಗೊಳ್ಳಿ. ಪ್ರಜಾಪ್ರಭುತ್ವದ ಇದೆ, ವಿಚಾರಗಳ ಚರ್ಚೆ, ಸೈದ್ಧಾಂತಿಕ ಚರ್ಚೆ, ಯಾವುದು ಉತ್ತಮ ಸಮಾಜದ ಕನಸನ್ನೇ ಯಾರು ನನಸು ಮಾಡ್ಬೋದು ಅವ್ರ ಕಡೆ ನಾವು ಹೋಗೋದು. ಸಮಾಜನೇ ಆ ಉತ್ತಮ ಕನಸು. ನಾವು ಆ ದಿಕ್ಕನ್ನ ನಾವು ಕೆಲಸ ಮಾಡ್ತಾ ಹೋಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾಗಿದ್ದು ಚೇತನ್ ಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.